ಎಲ್ರಿಗೂ ನಮಸ್ಕಾರ. ಸಿಂಹಧ್ವಜ ಚಾನಲ್ಗೆ ಸ್ವಾಗತ. ತುಂಬ ಜನ ನಮ್ಮ ಚಾನಲ್ನಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಇಷ್ಟಪಟ್ಟು ಮೆಚ್ಕೊಂಡಿದ್ದೀರಾ, ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀರಾ. ಪ್ರೀತಿಯಿಂದ ಆಸಕ್ತಿಯಿಂದ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ನಿಮ್ಮ ಆಸಕ್ತಿಗೆ ನಿಮ್ಮ ಪ್ರೀತಿಗೆ ನಾನು ಖಂಡಿತ ತುಂಬ ಖುಷಿಯಾಗಿದ್ದೀನಿ. ನಮ್ಮ ಸಿಂಹಧ್ವಜ ಚಾನಲನ್ನು ಮಾಡಿರೋ ಉದ್ದೇಶ ಕೂಡ ಇದೆ. ಎಲ್ರಿಗೂ ಸುಲಭವಾಗಿ ಅರ್ಥವಾಗುವಂತೆ ಜ್ಯೋತಿಷ್ಯವನ್ನು ತಿಳಿಸ್ಬೇಕು, ಆದಷ್ಟು ಸರಳವಾಗಿ ಅರ್ಥ ಮಾಡಿಸ್ಬೇಕು ಅನ್ನೋ ರೀತಿಯಲ್ಲಿ ವಿಡಿಯೋ ಮಾಡೋದು ನಮ್ಮ ಉದ್ದೇಶ. ಅದರಲ್ಲಿ ಚಿಕ್ಕ ಪ್ರಮಾಣದ ಯಶಸ್ಸು ಕೂಡ ಸಿಕ್ಕಿದೆ. ನಿಮ್ಮ ಕಮೆಂಟ್ಗಳನ್ನು ನೋಡಿ ನನಗೆ ತುಂಬಾ ಖುಷಿಯಾಗಿದೆ. ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಮ ಜಾತಕದಲ್ಲಿ ಏನಿದೆ ಅಂತ ತಿಳಿದುಕೊಳ್ಳೋದಕ್ಕೆ ನೀವೆಲ್ಲ ಕುತೂಹಲರಾಗಿದ್ದೀರಾ ಅನ್ನೋದು ನನಗೆ ಗೊತ್ತು. ಅದು ಸಹಜ ಕೂಡ ಹೌದು. ನಾನು ಕೂಡ ಜ್ಯೋತಿಷ್ಯವನ್ನು ಕಲಿಯುವಾಗ ಹಾಗೆ ನನ್ನ ಜಾತಕದಲ್ಲಿ ಏನಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಬಹಳಷ್ಟು ಕಾತುರನಾಗಿದ್ದೆ. ಆ ಕುತೂಹಲನೇ ನಾನು ಈ ಹಂತಕ್ಕೆ ತಲುಪೋದಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತೀನಿ. ಕುತೂಹಲ ಇಲ್ಲದೆ ಯಾವುದನ್ನು ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಆ ಕುತೂಹಲವನ್ನು ತಣಿಸೋ ಪ್ರಯತ್ನನೇ ಈ ನಮ್ಮ ಸಿಂಹಧ್ವಜ ಚಾನಲ್ನ ಉದ್ದೇಶ. ಇನ್ನೊಂದು ವಿಷಯ ಹೇಳಿಬಿಟ್ಟು ಇವತ್ತಿನ ವಿಡಿಯೋವನ್ನು ಆರಂಭಿಸ್ತೀನಿ. ತುಂಬ ಜನ ನಿಮ್ಮ ಜಾತಕವನ್ನು ನನಗೆ ತೋರಿಸಿ ಕನ್ಸಲ್ಟೇಷನ್ಗಾಗಿ ಕೇಳ್ತಾ ಇದ್ದೀರಾ. ಖಂಡಿತ ಸದ್ಯದಲ್ಲಿ ಆ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಹಾಗೆ ನಿಮ್ಮ ಜಾತಕ ವಿಶ್ಲೇಷಣೆಯನ್ನು ಮಾಡಿ ಅಂತ ನಿಮ್ಮ ಹುಟ್ಟಿದ ದಿನಾಂಕವನ್ನು ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ. ಖಂಡಿತ ಆ ವಿಷಯದ ಬಗ್ಗೆ ಕೂಡ ಮುಂದೆ ಮಾತಾಡ್ತೀನಿ. ನಾನು ಈ ಚಾನಲನ್ನು ಖಂಡಿತ ಕನ್ಸಲ್ಟೆನ್ಸಿಗಾಗಿ ಮಾಡಿಲ್ಲ. ಇದು ನನ್ನ ಬಹಳಷ್ಟು ದಿನದ ಕನಸು. ಯಾರು ಆನ್ಲೈನ್ ಜ್ಯೋತಿಷಿಯಿಂದ ಅಥವಾ ಯಾವುದೇ ಜ್ಯೋತಿಷಿಯಿಂದ ಮೋಸ ಹೋಗದೆ ಇರಲಿ ಅನ್ನೋದು ನನ್ನ ಚಾನಲ್ನ ಪ್ರಾರಂಭ ಮಾಡಿದ ಉದ್ದೇಶ. ಈಗ ಕನ್ಸಲ್ಟೇಷನ್ ಕೂಡ ಅದೇ ರೀತಿಯಾಗಿದೆ. 16,000 ರೂಪಾಯಿಗಳನ್ನು ಈಗಿನ ಸೋ ಕಾಲ್ಡ್ ಜ್ಯೋತಿಷಿಗಳು ತಮ್ಮನ್ನು ಸಂಪರ್ಕಿಸೋದಕ್ಕೆ ಚಾರ್ಜ್ ಮಾಡ್ತಾ ಇದ್ದಾರೆ. ಅಂಥವರ ಅಂಗಡಿ ಬಾಗಿಲು ಹಾಕಿಸೋ ಹಾಗೆ ಮಾಡಬೇಕು ಅಂದರೆ ಈಗಿನ ಜನ ಜ್ಯೋತಿಷ್ಯವನ್ನು ಕಲಿಬೇಕು, ಅಥವಾ ಅಟ್ಲೀಸ್ಟ್ ಅದ್ರ ಬಗ್ಗೆ ತಿಳಿದಿರಬೇಕು. ಹಾಗಾಗಿ ನಿಮಗೆಲ್ಲ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟು ನಿಮ್ಮನ್ನು ಒಂದು ಒಳ್ಳೆಯ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ನನ್ನ ಗುರಿ. ನನ್ನ ಕನ್ಸಲ್ಟೇಷನ್ ಬಗ್ಗೆ ಮುಂದೆ ಹೇಳ್ತೀನಿ. ಅದು ಖಂಡಿತ ಸಾವಿರಾರು ರೂಪಾಯಿಗಳು ಇರೋದಿಲ್ಲ. ನೀವೇ ಜಾತಕವನ್ನು ನೋಡೋ ಹಾಗೆ ನಿಮ್ಮನ್ನು ತಯಾರು ಮಾಡೋದು ನನ್ನ ಉದ್ದೇಶ. ಈಗ ಸದ್ಯಕ್ಕೆ ನಾವು ಜ್ಯೋತಿಷ್ಯ ಕಲಿಯೋದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡೋಣ. ಕನ್ಸಲ್ಟೆನ್ಸಿ ತಗೊಂಡ್ರೆ ಒಬ್ಬರಿಗೆ ಉಪಯೋಗ ಆಗುತ್ತೆ, ಆದರೆ ನಾವೇ ಜ್ಯೋತಿಷ್ಯವನ್ನು ಕಲಿತ್ರೆ ನಮ್ಮಂತಹ ನೂರಾರು ಜನಕ್ಕೆ ಸಹಾಯ ಮಾಡ್ಬೋದು ಅನ್ನೋದನ್ನು ಯಾವಾಗಲೂ ನೆನಪಲ್ಲಿಟ್ಕೊಳ್ಳಿ. ಹಿಂದಿನ ವಿಡಿಯೋದಲ್ಲಿ 2ನೇ ಮನೆಯಲ್ಲಿ ಯಾವ ಗ್ರಹಗಳಿದ್ರೆ ಏನು ಫಲ ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ 3ನೇ ಮನೆಯಲ್ಲಿ ಯಾವ ಗ್ರಹಗಳಿದ್ರೆ ಏನು ಫಲ ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ಸಿಂಹಧ್ವಜ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಜಾತಕ ಕುಂಡಲಿಯಲ್ಲಿ ಎಲ್ಲ ಮನೆಗಳು ಕೂಡ ಒಂದಕ್ಕೆ ಒಂದು ವಿಭಿನ್ನ, ಹಾಗೆ ಒಂದಕ್ಕೆ ಒಂದು ಕನೆಕ್ಟೆಡ್ ಕೂಡ. ಈ 3ನೇ ಭಾವ ಉಪಚಯ ಸ್ಥಾನಗಳಲ್ಲಿ ಒಂದು. ಇದು ಸಂಪೂರ್ಣವಾಗಿ ಶುಭ ಸ್ಥಾನವೂ ಅಲ್ಲ, ಸಂಪೂರ್ಣವಾಗಿ ಅಶುಭ ಸ್ಥಾನವೂ ಅಲ್ಲ. ಈ ಉಪಚಯ ಸ್ಥಾನ ಅಂದರೆ ಈ ಮನೆಯ ಭಾವಕಾರಕತ್ವಗಳನ್ನು ನಮ್ಮ ಸ್ವಪ್ರಯತ್ನದ ಮೂಲಕ ಹೆಚ್ಚು ಮಾಡ್ಕೋಬಹುದು. ಉಪಚಯ ಅನ್ನೋ ಪದದ ಅರ್ಥ ಪೂರ್ತಿಯಾಗಿ ಇದಲ್ಲ, ಆದರೆ ನಿಮಗೆ ಅರ್ಥವಾಗೋಕೆ ಹೀಗೆ ಹೇಳಿದೆ ಅಷ್ಟೆ. ಸಮರ್ಥತೆ, ಉಪಾಯ, ಜನ ಸಹಕಾರ, ಶ್ರದ್ಧೆ, ಆಸಕ್ತಿ, ಧೈರ್ಯ, ಸಾಹಸ, ಪರಾಕ್ರಮ, ಸಹೋದರ ಸಹೋದರಿಯರು, ಕಮ್ಯುನಿಕೇಷನ್ ಸ್ಕಿಲ್ಸ್, ತೋಳುಗಳು, ಆಯುಷ್ಯ, ಸಂಪಾದನೆ, ಇನ್ನೂ ಹಲವಾರು ವಿಷಯಗಳು ಈ 3ನೇ ಭಾವದಲ್ಲಿ ಬರುತ್ತೆ. ಈ ಧೈರ್ಯ, ಸಾಹಸ, ಪರಾಕ್ರಮ ಮುಖ್ಯವಾಗಿರೋದ್ರಿಂದ ಈ ಭಾವವನ್ನು ವಿಕ್ರಮ ಭಾವ ಅಂತ ಕರೆಯಲಾಗುತ್ತೆ. ಸಹೋದರ ಭಾವ ಅನ್ನೋ ಇನ್ನೊಂದು ಹೆಸರು ಕೂಡ ಇದಕ್ಕಿದೆ. ಬಂಧು ಮಿತ್ರರು, ಕ್ರಿಯೇಟಿವಿಟಿ, ಮಾತುಗಾರಿಕೆ, ತೀರ್ಥಯಾತ್ರೆಗಳು, ಬರವಣಿಗೆ, ಧ್ವನಿ, ಕನಸುಗಳು, ಶಾರೀರಿಕ ಶಕ್ತಿ ಮುಂತಾದ ಇತರ ಕಾರಕತ್ವಗಳು ಕೂಡ ಈ ಭಾವದಲ್ಲಿದೆ. ಇಷ್ಟೆಲ್ಲ ಶುಭ ವಿಚಾರಗಳಿದ್ರೂ ಕೂಡ ಈ 3ನೇ ಭಾವ ಶುಭ ಸ್ಥಾನ ಯಾಕೆ ಆಗಿಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ಅದಕ್ಕೆ ಕೂಡ ಕಾರಣ ಇದೆ. ಜಾತಕದಲ್ಲಿ ದುಸ್ಥಾನಗಳು 6, 8, 12 ಈ 3 ಸ್ಥಾನಗಳನ್ನು ಅಶುಭ ಸ್ಥಾನಗಳು ಅಂತ ಕೂಡ ಕರೆಯಲಾಗುತ್ತೆ. ಅಂದರೆ ದುಸ್ಥಾನಗಳಿಂದ ಲೆಕ್ಕ ಮಾಡಿದಾಗ, ಅಂದರೆ 8ನೇ ಮನೆಯಿಂದ ಲೆಕ್ಕ ಮಾಡಿದಾಗ ಈ 3ನೇ ಮನೆ ಅಷ್ಟಮ ಭಾವವಾಗುತ್ತೆ. ಹೀಗಾಗಿ 3ನೇ ಸ್ಥಾನಕ್ಕೆ ಶಾಸ್ತ್ರ ಅಶುಭ ಸ್ಥಾನ ಅಂತ ಗುರುತಿಸುತ್ತೆ. ಇನ್ನು ಈ ವಿಷಯದ ಬಗ್ಗೆ ಡೀಟೇಲ್ ಆಗಿ ಅಷ್ಟಮ ಭಾವದ ವಿಡಿಯೋದಲ್ಲಿ ಮಾತಾಡುವ. ಈಗ ಈ ವಿಕ್ರಮ ಭಾವದಲ್ಲಿ ವಿವಿಧ ಗ್ರಹಗಳಿದ್ರೆ ಏನು ಫಲ ಅನ್ನೋದನ್ನು ನೋಡೋಣ. ಸೂರ್ಯ 3ನೇ ಭಾವದಲ್ಲಿದ್ದರೆ ಸೂರ್ಯನಿಗೆ ಇದು ಅದ್ಭುತವಾದ ಸ್ಥಾನ. ಧೈರ್ಯ, ಸಾಹಸ, ಪರಾಕ್ರಮಗಳಲ್ಲಿ ಸೂರ್ಯನನ್ನು ಮೀರಿಸೋ ಇನ್ನೊಂದು ಗ್ರಹ ಇಲ್ಲ. ಧೈರ್ಯವಂತರು, ಶಕ್ತಿಶಾಲಿಗಳು, ಸಾಹಸವಂತರು, ಉತ್ಸಾಹಿಗಳು ಆಗಿರ್ತಾರೆ. ಟೀಮ್ ಲೀಡರ್ಗಳು, ಸಮಾಜದಲ್ಲಿ ಪ್ರಸಿದ್ಧರು ಆಗಿರ್ತಾರೆ. ಸರ್ಕಾರಿ ಅಥವಾ ಸರ್ಕಾರದ ಅಧೀನದಲ್ಲಿರುವ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಅವಕಾಶ ಇರುತ್ತೆ. ರಾಜಕೀಯದಲ್ಲಿ ಆಸಕ್ತಿ ಹಾಗೂ ಪ್ರವೇಶ ಕೂಡ ಇರಬಹುದು.
ಬಂಧು ಮಿತ್ರರೊಂದಿಗೆ ವ್ಯವಹಾರ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಸ್ವಾಭಿಮಾನಿಯಾಗಿರ್ತಾರೆ. ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಚಂದ್ರ 3ನೇ ಭಾವದಲ್ಲಿದ್ದರೆ ಇವರು ಸಹೋದರಿಯರನ್ನು ಹೊಂದಿರ್ತಾರೆ. ಕೆಲಸದಲ್ಲಿ ಬದಲಾವಣೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಅಹಂಕಾರವನ್ನು ತುಂಬಿದ ಮಾತುಗಳು ಕಾಣಿಸುತ್ತೆ. ಹಾಗೆ ಕಲಿಕೆಯಲ್ಲಿ ಆಸಕ್ತಿಯನ್ನು ತೋರಿಸ್ತಾರೆ. ಪುಕ್ಕಲು ಸ್ವಭಾವದವರಾಗಿರ್ತಾರೆ. ಪ್ರಯಾಣದಲ್ಲಿ ಸ್ವಲ್ಪ ಆಸಕ್ತಿ ಇರುತ್ತೆ. ಅತೀ ಮುಖ್ಯವಾಗಿ ನೀರಿನ ಮೇಲೆ ಪ್ರಯಾಣದಲ್ಲಿ ಅತೀವವಾದ ಆಸಕ್ತಿಯನ್ನು ಹೊಂದಿರ್ತಾರೆ. ಈ 3ನೇ ಭಾವದಲ್ಲಿ ಚಂದ್ರ ಇರೋ ವ್ಯಕ್ತಿ ಗಂಡಾಗಿದ್ದರೆ ಹೆಂಡತಿಗೆ ವಿಧೇಯನಾಗಿರ್ತಾನೆ ಅಂತ ಹೇಳ್ಬೋದು, ಅಥವಾ ಮೊದಲ ಪ್ರಾಮುಖ್ಯತೆಯನ್ನು ಹೆಂಡತಿಗೆ ಕೊಡ್ತಾನೆ. ಮಕ್ಕಳೊಂದಿಗೆ ಉತ್ತಮ ಅನುಬಂಧವನ್ನು ಹೊಂದಿರ್ತಾರೆ. ಒಂದು ವೇಳೆ 3ನೇ ಭಾವದಲ್ಲಿರೋ ಚಂದ್ರ ಕ್ಷೀಣಚಂದ್ರನಾದರೆ ಮಾನಸಿಕ ನೆಮ್ಮದಿ ಇರೋದಿಲ್ಲ. ಕೋಪ, ಆವೇಶ, ಕಿರಿಕಿರಿಯಿಂದ ಮನಸ್ಸು ಯಾವಾಗಲೂ ಪ್ರಶಾಂತತೆಯನ್ನು ಕಳೆದುಕೊಳ್ಳುತ್ತೆ. ಇನ್ನು 3ನೇ ಭಾವದಲ್ಲಿ ಕುಜ ಇದ್ದರೆ ಸಹೋದರ ಸಹೋದರಿಯರ ಜೊತೆ ಸಂಬಂಧ ಚೆನ್ನಾಗಿರೋದಿಲ್ಲ. ಭಿನ್ನಾಭಿಪ್ರಾಯ, ಜಗಳ, ಹೊಡೆದಾಟಗಳು ಇರುತ್ತೆ. ಪ್ರಯಾಣದಲ್ಲಿ ತೊಂದರೆಗಳು ಜಾಸ್ತಿ. ಕುಟುಂಬದಲ್ಲಿ ಅಶಾಂತಿ, ಮಾನಸಿಕ ಕಿರಿಕಿರಿ ಇರುತ್ತೆ. ಧೈರ್ಯ, ಸಾಹಸ, ಪರಾಕ್ರಮ ಸ್ವಭಾವ ಅತಿ ಹೆಚ್ಚಾಗಿ ಹಿಂಸೆ, ಕ್ರೌರ್ಯ, ನಿರ್ದಯತೆ, ಕಠೋರ ಮನಸ್ಸಿನವರಾಗೋ ಸಾಧ್ಯತೆ ಹೆಚ್ಚು. ವೈಲೆನ್ಸ್ನಲ್ಲಿ ವಿಪರೀತ ಆಸಕ್ತಿ. ಎಲ್ಲದರಲ್ಲೂ ತಾನೇ ಮೊದಲಿಗನಾಗಬೇಕು ಅನ್ನೋ ದುರಾಸೆ. ಅದು ಸಾಧ್ಯವಾಗದೇ ಇದ್ದರೆ ಎಂತಹ ಕೆಲಸಕ್ಕಾದರೂ ಇಳಿಯಬೇಕು ಅನ್ನೋ ಮನಸ್ಥಿತಿ ಇರುತ್ತೆ. ಕಿವಿಗಳಿಗೆ ಸಂಬಂಧಿಸಿದ ಸಮಸ್ಯೆಗಳ ಸಾಧ್ಯತೆ ಹೆಚ್ಚು. ಇಲ್ಲಿ ಕುಜ ಶುಭ ಸ್ಥಾನವಾಗಿದ್ದರೆ, ಅಂದರೆ ಕುಜನಿಗೆ ಶುಭ ಸ್ಥಾನವಾಗಿದ್ದರೆ ಇದರಲ್ಲಿ ಈ ರೀತಿಯ ಕೆಟ್ಟ ಪರಿಣಾಮಗಳು ಕಡಿಮೆಯಾಗುತ್ತೆ. ಹಾಗೆ ಶುಭ ಗ್ರಹಗಳ ದೃಷ್ಟಿ ಇದ್ರೂ ಕೂಡ ಇದು ಕಡಿಮೆ ಆಗುತ್ತೆ ಅನ್ನೋದನ್ನು ಮರೆಯೋ ಹಾಗಿಲ್ಲ. ಇದನ್ನು ಎಲ್ಲ ಗ್ರಹಗಳಿಗೂ ನೀವು ಅನ್ವಯಿಸ್ಕೋಬೇಕು. ಕುಜ ಈ ಮನೆಯಲ್ಲಿ ಇದ್ದ ತಕ್ಷಣ ಎಲ್ಲ ಸಮಸ್ಯೆಗಳು ಇರ್ತವೆ ಅಂತ ಅಲ್ಲ. ಇನ್ನು ಬುಧ 3ನೇ ಮನೆಯಲ್ಲಿದ್ದರೆ ಬಹಳ ತಿಳುವಳಿಕೆ ಉಳ್ಳವರಾಗಿರ್ತಾರೆ. ಇತರರಿಗಾಗಿ ಸಹಾಯ ಮಾಡೋ ಬುದ್ಧಿ ಇವರಲ್ಲಿ ಇರುತ್ತೆ. ಓದುವುದರಲ್ಲಿ ಆಸಕ್ತಿ, ವಿಶೇಷವಾಗಿ ವಿಜ್ಞಾನ ವಿಷಯಗಳನ್ನು ತಿಳಿದುಕೊಳ್ಳುವಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿರ್ತಾರೆ. ಹಿಡಿದ ಕೆಲಸವನ್ನು ಬಿಡದೆ ಅದನ್ನು ಸಾಧಿಸೋವರೆಗೂ ಪ್ರಯತ್ನಿಸಿ ಗೆಲ್ತಾರೆ. ಕಠಿಣ ಪರಿಶ್ರಮ ಅನ್ನೋದಕ್ಕಿಂತ ಸ್ಮಾರ್ಟ್ ವರ್ಕರ್ಸ್ ಅಂತ ಹೇಳ್ಬೋದು. ಹಾಸ್ಯ ಸ್ವಭಾವಿ, ವ್ಯಾಪಾರ ಚತುರತೆ ತುಂಬಿರುತ್ತೆ. ಸ್ನೇಹಿತರು, ಬಂಧುಗಳೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದಿರುತ್ತಾರೆ. ಪಾಪಗ್ರಹಗಳೊಂದಿಗೆ ಸಂಬಂಧ ಇದ್ದರೆ ನರಗಳ ಸಮಸ್ಯೆ ಇರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. 3ನೇ ಭಾವದಲ್ಲಿ ಗುರು ಇದ್ದರೆ ಇವರ ಮನಸ್ಸು ಚೆನ್ನಾಗಿರುತ್ತೆ. ಇವರು ಆಶಾವಾದಿಗಳಾಗಿರ್ತಾರೆ. ಇತರರಿಗೆ ಸಹಾಯ ಮಾಡಬೇಕು ಅನ್ನೋ ಬುದ್ಧಿ ಇರುತ್ತೆ. ತಮಗೆ ಸಿಕ್ಕ ಅವಕಾಶಗಳನ್ನು ಕಳೆದುಕೋತಾರೆ. ಬರವಣಿಗೆಯಲ್ಲಿ ಅಪಾರ ಆಸಕ್ತಿ ಇದ್ದ ಇವರು ಬರಹಗಾರರಾಗಿರ್ತಾರೆ. 3ನೇ ಭಾವದಲ್ಲಿ ಗುರು ಇದ್ದವರು ಮೀಡಿಯಾಗಳಲ್ಲಿ, ಯೂಟ್ಯೂಬ್ನಲ್ಲಿ ಹೆಸರು ಮಾಡ್ತಾರೆ. ಪತ್ರಕರ್ತರು, ಕವಿಗಳು, ಕತೆಗಾರರು ಆಗಿರ್ತಾರೆ. ಬಲವಾದ ತೋಳು, ಉದ್ದ ಕೈಬೆರಳುಗಳನ್ನು ಹೊಂದಿರ್ತಾರೆ. ಇವರ ಮಾತಿನಲ್ಲಿ ಧಾರ್ಮಿಕ ವಿಚಾರಗಳು ತುಂಬಿರುತ್ತೆ. ಇನ್ನಷ್ಟು ಕೇಳಬೇಕೆನಿಸುವಂತಹ ವಿಷಯವನ್ನೇ ಇವರು ಮಾತಾಡ್ತಾರೆ. ಈ ಭಾವದಲ್ಲಿರೋ ಗುರುವಿನ ಮೇಲೆ ಇತರ ಪಾಪಗ್ರಹಗಳ ದೃಷ್ಟಿ ಇದ್ದರೆ ಲಿವರ್, ಕಿಡ್ನಿಗಳ ಸಮಸ್ಯೆ, ಸಹೋದರರೊಂದಿಗೆ ಜಗಳ, ಮನಸ್ತಾಪಗಳು ಇರುತ್ತೆ. ಇನ್ನು 3ನೇ ಭಾವದಲ್ಲಿ ಶುಕ್ರ ಇದ್ದರೆ ಮನಸ್ಸು ಪ್ರಶಾಂತವಾಗಿರುತ್ತೆ. ಆದರೆ ವೈವಾಹಿಕ ಜೀವನಕ್ಕೆ ಶುಕ್ರ 3ನೇ ಮನೆಯಲ್ಲಿರೋದು ಒಳ್ಳೆಯದಲ್ಲ. ಗಂಡ ಹೆಂಡತಿಯರ ಮಧ್ಯೆ ಸಂಬಂಧ ಅಷ್ಟೊಂದು ಆತ್ಮೀಯವಾಗಿ ಇರೋದಿಲ್ಲ. ಈ ಇಬ್ಬರ ಜಾತಕದಲ್ಲಿ ಯಾರ ಜಾತಕದಲ್ಲಿ ಶುಕ್ರ 3ನೇ ಮನೆಯಲ್ಲಿರ್ತಾನೋ ಅವರು ಸಂಬಂಧವನ್ನು ಉಳಿಸ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಶುಕ್ರ 3ನೇ ಮನೆಯಲ್ಲಿದ್ದರೆ ಸಂಗೀತದಲ್ಲಿ, ನೃತ್ಯದಲ್ಲಿ, ನಟನೆಯಲ್ಲಿ, ಸಿನಿಮಾ ರಂಗದಲ್ಲಿ ಅದ್ಭುತವಾಗಿ ಹೆಸರು ಮಾಡ್ತಾರೆ. ಬಹಳಷ್ಟು ಸಿನಿಮಾ ನಟ ನಟಿಯರ ಜಾತಕದಲ್ಲಿ ಶುಕ್ರ 3ನೇ ಮನೆಯಲ್ಲಿದ್ದು ವೈವಾಹಿಕ ಜೀವನದಲ್ಲಿ ಅಡೆತಡೆಗಳು ಉಂಟಾಗಿದ್ದನ್ನು ಕೂಡ ನಾನು ಗಮನಿಸಿದ್ದೀನಿ. ಇನ್ನು 3ನೇ ಭಾವದಲ್ಲಿ ಶನಿ ಇದ್ದರೆ ಇದು ಶನಿಗೆ ಒಳ್ಳೆಯ ಸ್ಥಾನ. ಧೈರ್ಯ, ಸಾಹಸ ಹೆಚ್ಚಾಗಿರುತ್ತೆ. ರಾಜಕೀಯವಾಗಿ ಗೌರವಯುತ ಸ್ಥಾನದಲ್ಲಿ ಇರ್ತಾರೆ. ಸರ್ಕಾರದಿಂದ ಮನ್ನಣೆಯನ್ನು ಪಡಿತಾರೆ. ಪ್ರಜೆಗಳೊಂದಿಗೆ ಸಂಬಂಧ ಚೆನ್ನಾಗಿರುತ್ತೆ. ಪ್ರತಿ ಸೋಲಿನ ನಂತರ ಒಂದು ಗೆಲುವು, ಅಂದರೆ ಸೋತಲ್ಲೇ ಗೆಲ್ಲುವ ಮನಸ್ತತ್ವ ಇವರಲ್ಲಿ ತುಂಬಿರುತ್ತೆ. ಆಲಸ್ಯ ಬುದ್ಧಿ ಇರಬಹುದು. ಇನ್ನು ಪಾಪಗ್ರಹಗಳ ದೃಷ್ಟಿ ಇದ್ದರೆ ನಿರಾಶೆ, ನಿರ್ಲಕ್ಷ್ಯ, ಚಂಚಲ ಮನಸ್ಸಿಂದ ಮಾನಸಿಕವಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾರೆ. 3ನೇ ಭಾವದಲ್ಲಿ ರಾಹು ಇದ್ದರೆ ಧೈರ್ಯ ಜಾಸ್ತಿ. ಕೇತು ಇದ್ದರೆ ಆ ಧೈರ್ಯದ ಜೊತೆಗೆ ಭ್ರಮೆ, ಕಾರಣವಿಲ್ಲದ ಭಯಗಳನ್ನು ಇವರು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಗಮನಿಸಿ, ಇದು ಕೇವಲ ಜ್ಯೋತಿಷ್ಯದ ಬೇಸಿಕ್ ಅಂಶಗಳು ಮಾತ್ರ. ಯಾವ ಯಾವ ಗ್ರಹಗಳು ಯಾವ ಯಾವ ಮನೆಯಲ್ಲಿದ್ದರೆ ಏನು ಫಲ ಅನ್ನೋ ಸಾಧಾರಣ ಜ್ಯೋತಿಷ್ಯ ಸೂತ್ರಗಳು ಮಾತ್ರ. ಜಾತಕದ ಎಲ್ಲ ಅಂಶಗಳನ್ನು ನೋಡಿನೇ ಫಲ ನಿರ್ಧಾರಣೆ ಮಾಡಬೇಕಾಗುತ್ತೆ ಅನ್ನೋದನ್ನು ನಿಮ್ಮ ಗಮನದಲ್ಲಿ ಯಾವಾಗಲೂ ಇಟ್ಕೋಬೇಕು. ಮುಂದಿನ ವಿಡಿಯೋದಲ್ಲಿ ಜಾತಕದ ಕೇಂದ್ರ ಸ್ಥಾನಗಳಲ್ಲಿ ಒಂದಾದ 4ನೆಯ ಮನೆಯ ಬಗ್ಗೆ ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಇದು ವಿಶೇಷ ವಿಡಿಯೋ ಆಗಿರುತ್ತೆ.
ಹಾಗಾಗಿ ದಯವಿಟ್ಟು ಅಲ್ಲಿಯವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಶೀಘ್ರದಲ್ಲೇ ಬರುತ್ತೆ. ಜೈ ಶ್ರೀರಾಮ್. ಹರ ಹರ ಮಹಾದೇವ್.